ಹೀಗೆ ಶವಯಾತ್ರೆ ಹೊರಟಿತ್ತು ರೋಡ್ನಲ್ಲಿ. ಒಬ್ಬ ಸ್ವಾಮಿಗಳು ಒಂದ್ ಮನೇಲಿ ಕುಳಿತಿದ್ರು. ಶವಯಾತ್ರೆ ದಾರಿಯಲ್ಲಿ ಸಾಕ್ತಾ ಇದ್ರೆ ಆ ಮಗುನ ಕರೆದು ಹೇಳ್ತಾರೆ, ತಾಯಿ ಇದು ಸ್ವರ್ಗಕ್ಕೆ ಹೋಯ್ತು ನರಕಕ್ಕೆ ಹೋಯ್ತು ನೀನು ನೋಡ್ಕೊಂಡು ಬರ್ಬೇಕು. ಸ್ವಾಮಿಗಳಿಗೆ ಗಾಬರಿ ಆಗೋಯ್ತು. ನಾನು ತತ್ವ ಉಪನಿಷತ್ ಎಲ್ಲ ಓದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಯಾವ ಶವ ಎಲ್ಲಿಗೆ ಹೋಗ್ತದೆ ಅಂತೇಳಿ. ಒಂದ್ ಮಗು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ರು. ಕೊನೆಗೆ ಆ ಮಗು ಬಂತು, ಅಮ್ಮ ಇದು ನರಕಕ್ಕೆ ಹೋಯ್ತು. ಸ್ವಾಮಿಗಳು ಏನು ಕೇಳಲಿಲ್ಲ, ಭಯಪಟ್ಟು. ಹಲವಾರು ಸರಿ ಅವ್ರ ಮನೆಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವ್ರ ಊರಿಗೆ ಹೋದಾಗ ಇನ್ನೊಂದ್ಸರಿ ಅದೇ ಸಂದರ್ಭ ಮತ್ತೆ ಕ್ರಿಯೇಟ್ ಆಯ್ತು. ಇನ್ನೊಂದು ಶವ ಹೋಯ್ತು. ಮತ್ತೆ ಆ ಮಗು ಆಡ್ತಾ ಇದ್ದದನ್ನು ಕರೆದು ಇದೆಲ್ಲಿಗೆ ಹೋಯ್ತು ನೋಡ್ಕೊಡ್ತ. ಇಲ್ಲ, ಇದು ಸ್ವರ್ಗಕ್ಕೆ ಹೋಯ್ತು. ಸ್ವಾಮಿಗಳಿಗೆ ಕುತೂಹಲ ತಡೆಯಲಿಕ್ಕೆ ಆಗಲಿಲ್ಲ. ಕೇಳ್ತಾರೆ, ಅಮ್ಮ ಇದು ಹೇಗ್ ಸಾಧ್ಯ? ನಾವಿಷ್ಟೆಲ್ಲ ತಪಸ್ ಮಾಡುದು, ಧ್ಯಾನ ಮಾಡುದು, ಉಪನಿಷತ್ತು, ವೇದಗಳು ಎಲ್ಲವನ್ನು ಕೂಡ ಅಧ್ಯಯನ ಮಾಡುದು, ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದೇಗ್ ಸಾಧ್ಯ? ಆಗ ಮಗು ಹೇಳ್ತು, ಸ್ವಾಮಿಗಳು ಇದೇನ್ ಬ್ರಹ್ಮವಿದ್ಯೆ ಅಲ್ಲ. ನಮ್ಮಮ್ಮ ಹೇಳ್ತಾರೆ, ನಾನು ಶವದಿಂದ 4 ಹೆಜ್ಜೆ ಹಾಕ್ತೇನೆ. ಜೊತೆಗೆ ಹೋಗ್ತಾ ಇದ್ದವ್ರು ಹೇಳ್ತಾರೆ, ಎಷ್ಟು ತೊಂದರೆ ಕೊಡುತ್ತಿದ್ದ ಇವನು ಜನಗಳಿಗೆ, ನೋವು ಕೊಡ್ತಾ ಇದ್ದ. ಸದ್ಯ ಬೇಗ ಸತ್ತೋದಪ್ಪ, ಒಳ್ಳೇದಾಯ್ತು. ಆಗ ನಾನು ತೀರ್ಮಾನ ಮಾಡಿದ್ರೆ ನರಕಕ್ಕೆ ಹೋಯ್ತು. ಸ್ವರ್ಗಕ್ಕೆ ಹೋಗೋದ ಹೇಗೆ? ಇನ್ನೂ 4 ದಿವಸ ಬದುಕಬೇಕಾಗಿತ್ತು. ಎಂತ ಪುಣ್ಯಾತ್ಮ, ಎಲ್ಲರಿಗೂ ಒಳ್ಳೇದೇ ಬಯಸ್ತಿದ್ದಾರೆ. ಇದೇ ಜೀವನ. ಅವತ್ತು ಒಂದು ಸಣ್ಣ ನಿರ್ಧಾರ ಜಯಚಂದ್ರ ಅವರು ಮತ್ತು ಮಾನ್ಯ ಗೋವಿಂದರಾಜರವರು, ಇಲ್ಲ ಇಲ್ಲಿ ಕೂಡ ಅತ್ಯಂತ ಹಿಂದುಳಿದ ಪ್ರದೇಶ, ಈಗ ಕೂಡ ಹಿಂದುಳಿದಿದೆ, ಅದೇ ಅದಕ್ಕೆ ಮೀರಿ ಕೂಡ ಇವತ್ತು ಅನೇಕ ಬದಲಾವಣೆಗಳು. ನಾನು ಕೃಷಿ ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ದೆ, ತೋಟಗಾರಿಕೆ ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ದೆ, ಜಯಚಂದ್ರ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದೆ. ಎಷ್ಟಿತ್ತು ಮೊದಲು ಹೆಕ್ಟೇರ್ಗಳು ಈ ಹಣ್ಣು ತರಕಾರಿಗಳು ಅಥವಾ ವಿವಿಧ ಬೆಳೆಗಳು ಬೆಳೆಯುವಂತ ಭೂಮಿ? ಹೇಳಿದ್ರೆ ಒಂದು 6,000 ಹೆಕ್ಟೇರ್ ಇತ್ತು. 6,000 ಹೆಕ್ಟೇರ್ ಅಂತ ಹೇಳಿದ್ರೆ 1.5-2.5 ಎಕರೆ ಏನೋ ಬರ್ತದೆ ಒಂದು ಹೆಕ್ಟೇರ್ಗೆ. ಈಗ ಎಷ್ಟಿದೆ ಅಂತ, ಈಗ 35,000 ಹೆಕ್ಟೇರು ಇವತ್ತು ನಮ್ಮ ತಾಲೂಕಿನಲ್ಲಿ ಹಣ್ಣು ತರಕಾರಿಗಳನ್ನ ಬೆಳೆಯುವಂತದ್ದು ಆಗ್ತಾ ಇದೆ. ಅಂದ್ರೆ ಒಂದು ಸಣ್ಣ ನೀರು, ನಾವೆಲ್ಲ 97ನೇ ಇಸ್ವಿನಲ್ಲಿ ನೀರಾವರಿ ಹಕ್ಕೊತ್ತಾಯ ಸಮಾವೇಶಗಳನ್ನ ಶುರು ಮಾಡದಂತ. ಅವೆಲ್ಲ ನಮ್ಗೆ ಪರಿಕಲ್ಪನೆ ಇರಲಿಲ್ಲ, ಈ ಭಾಗದಲ್ಲಿ ಯಾವತ್ತಾದ್ರೂ ಅಪ್ಪರ್ ಭದ್ರಾ, ಎತ್ತಿನಹೊಳೆ, ಹೇಮಾವತಿ ಬರ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಅಂತ. ನಾವು ಹೇಮಾವತಿ ಕೆರೆ ನೀರನ್ನ ಮದ್ಲೂರಿಗೆ ತರ್ತೀವಿ ಹಾಗೆ ಅಂತ ಹೇಳಿದ್ರೆ ಜನ ಯೋಚನೆ ಮಾಡೋರು ಹೇಗ್ ಸಾಧ್ಯ ಇದೆ? ಇಲ್ಲಿ ಹೇಮಾವತಿ, ಎಲ್ಲಿ ಮದ್ಲೂರು? ನಾವೇನೋ ಅದನ್ನ ಟ್ರೋಪೋಶೀಟ್ ಪ್ರಕಾರ ಅಳತೆ ಮಾಡಿಸಿ, ಸರ್ವೆ ಮಾಡಿಸಿ, ಅವಾಗ ನಮ್ಮ ಈ ಸತ್ಯನಾರಾಯಣರವರು ಮಾಜಿ ಮಂತ್ರಿಗಳವ್ರಿಗೆ ಕೊಟ್ಟು ಹೆಂಗ್ ಸಾಧ್ಯ ಅಂತ ಅವ್ರಿಗೂ ಆಶ್ಚರ್ಯ. ಮತ್ತೆ ಕುಮಾರಸ್ವಾಮಿ ಅವರು ಅದಕ್ಕೊಂದು ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟೆ ಬಿಟ್ರು. ಅದಾದ ನಂತರ ಹಾಗೆ ನೆನೆಗುದಿ ಬಿದ್ದು ಬಿಡ್ತದೆ. ಅದಾದ್ಮೇಲೆ ಮತ್ತೆ ಅದಕ್ಕೆ ಇದೇ ಸಭೆಗಳಲ್ಲಿ ಬಂದಂತ ಜಯಚಂದ್ರ ಅವರು, ಅದೆಷ್ಟೇ ಕಷ್ಟ ಆಗ್ಲಿ ನಾನು ಆ ಕೆರೆಗೆ ನೀರನ್ನ ತರ್ತೀನಿ ಹೇಮಾವತಿಯಿಂದ ಹಾಗೆ ಅಂತೇಳಿ ಯೋಚನೆ ಮಾಡಿ ಅದಕ್ಕೊಂದು ಯೋಜನೆ ರೂಪಿಸಿ, ಕೊನೆಗೆ ತಾವೇ ಕೋರ್ಟ್ ಹಾಕೊಂಡು 1-2-3 ಸರಿ ಕೋರ್ಟ್ಗೆ ಹೋದ್ರು ಅಂತೇಳಿ ಕಾಣ್ತದೆ, ಹೈಕೋರ್ಟ್ಗೆ. ಬಹಳ, ಯಾಕಂದ್ರೆ ಇವತ್ತು ಹೇಮಾವತಿ ಅಂದ್ರೆ ನಮ್ದೆಲ್ಲ ಬೇಸಿನ್ ಚೇಂಜ್, ನಾವೆಲ್ಲ ಕೃಷ್ಣ ಬೇಸಿನ್ ಬರುವಂತವ್ರು. ಕಾವೇರಿ ಬೇಸಿನ್ ಅವರು ನಮ್ಗೆ ಅನ್ಯಾಯ ಆಗ್ತದೆ ಹೇಗೆ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಅಥವಾ ಮೇಲಿನ ಎಲ್ಲ ಪ್ರಾಧಿಕಾರಗಳು ಹೇಳ್ತವೆ, ಕುಡಿಯುವ ನೀರನ್ನ ಕರುಣೆಯ ಆಧಾರದ ಮೇಲೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಅಂತ. ಅದು ನಾವು ಬಾಯಿ ಮಾತಿನಲ್ಲಿ ಹೇಳ್ತೀವಿ, ಅದನ್ನ ಸಂಬಂಧಪಟ್ಟಂತ ಪ್ರಾಧಿಕಾರಗಳ ಮುಂದೆ ಮತ್ತು ಟ್ರಿಬ್ಯುನಲ್ಗಳ ಮುಂದೆ, ಕೋರ್ಟ್ ಮುಂದೆ
ಆ ಅಂಕಿ ಅಂಶಗಳ ಸಮೇತ ಇರುವಂತ ಟೆಕ್ನಿಕಾಲಿಟಿ ಸಮೇತ ಮತ್ತು ನಾವು ನೀರು ತಂದ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅನ್ನೋದನ್ನ ವಿವರಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಆ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಮಾಡಿದಂತವರು ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಅವರು. ಹಾಗಾಗಿನೇ ಇವತ್ತು ಈ ತಾಲೂಕಿಗೆ ಹೇಮಾವತಿ, ಅಪ್ಪರ ಭದ್ರಾ ಮತ್ತು ಎತ್ತಿನಹೊಳೆ ಒಂದು ಅರ್ಧ ಟಿ.ಎಂ.ಸಿ ಬರ್ಬೋದಾ ಸರ್? ಒಂದು ಅರ್ಧ ಟಿ.ಎಂ.ಸಿ ಇಂದ ಮುಕ್ಕಾಲ್ ಟಿ.ಎಂ.ಸಿ, ಅರ್ಧ ಮುಕ್ಕಾಲ್ ಟಿ.ಎಂ.ಸಿ ಅಂದ್ರೆ ನೀವು ಊಹೆ ಮಾಡಬೇಕು. 1,000 ಘನ ಅಡಿ ಉದ್ದ, ಅಗಲ, ಎತ್ತರ ಆದ್ರೆ 1 ಟಿ.ಎಂ.ಸಿ. ಹೌದಾ ಸರ್? ನೀರು ಎಷ್ಟು ಗಾತ್ರದ್ದು ಊಹೆ ಮಾಡಿ. ಆ ತರದ ಒಂದು ದೊಡ್ಡ ಪ್ರಯತ್ನಗಳು ಇವತ್ತು ಅಪ್ಪರ ಭದ್ರಾ ಇವನ್ನೆಲ್ಲ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೈಕೊಳ್ತಾರೆ. ಆ ತುಮಕೂರು ನಾಲೆ ಮಾಡ್ಬಿಟ್ಟ ಜಯಚಂದ್ರ, ಅಲ್ಲಿ ಹೆಚ್ಚಿಗೆ ನೀರು ತೆಗೆದುಕೊಂಡು ಹೋಗ್ಬಿಟ್ಟ ಹಾಗೆ ಅಂತ. ಬಟ್ ಅವ್ರಿಗೂ ಅನುಕೂಲ ಆಗ್ತದೆ, ದೂರದೃಷ್ಟಿಯಿಂದ ಅದಾದ್ಮೇಲೆ ಅವ್ರಿಗೂ ಕೂಡ ನಾವು ಕನ್ವಿನ್ಸ್ ಮಾಡೋದು ಇಲ್ಲ, ಇದು ನಿಮ್ಗೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಶೇರ್ ನೀರನ್ನ ನಾವು, ನಮ್ಮ ಪಾಲಿನ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮತ್ತು ಅದು ಯಾವತ್ತು ಶಾಶ್ವತವಾಗಿ ಆ ಯೋಜನೆ ಉಳಿಲಿಕ್ಕೆ ಈ ಒಂದು ತುಮಕೂರು ಕೆನಾಲ್ ಅಂತ ಹೇಳಿ ಇವತ್ತು ಮಾಡಿ ಬಾಗೋಡು ಕೂಡ ಇವತ್ತು ಯೋಜನೆಯನ್ನು ರೂಪಿಸುವಂತ ಕೆಲಸ ಆಗಿದೆ. ಬಾಗೋಡು ಕೂಡ ಕೊಡ್ತಾ ಇದ್ದೇವೆ. ಅದು ಒಬ್ಬ ಜನನಾಯಕ ತನ್ನ ದೂರದೃಷ್ಟಿಯಿಂದ ಸಮಸ್ಯೆಗಳನ್ನ ನೋಡುವಂತ ರೀತಿ. ಹಾಗೇನೆ ಯಡಿಯೂರಪ್ಪನವರು ಬಂದ್ರು, ಅವರು ಕೂಡ ಜನಗಳಿಗೆ ಭಾಷೆ ಕೊಟ್ರು. ಅದರಂತೆ ನಮ್ಮ ಮಾಜಿ ಶಾಸಕರು ರಾಜೇಶ್ ಗೌಡ್ರು ಅದು ಪೂರ್ಣ ತುಂಬಿಲ್ಲ ಆದ್ರೂ ಕೂಡ ಒಂದು ಮುಕ್ಕಾಲು ಕೆರೆ ಅವತ್ತು ಮಾಡಿದ್ರು. ಅದಾದ ನಂತರ ಸತತವಾಗಿ ಈಗ ಒಂದು 4 ಬಾರಿ ಇವತ್ತು ಕೆರೆ ಕೋಡಿ ಹೋಗಿದ್ದಂತ, ನಮ್ಮ ಮೊದಲೂರು ಕೆರೆಗೆ ಕೋಡಿ ಹೋಗಿದ್ದನ್ನ ನೋಡಿ ಅತ್ಯಂತ ಸಂತೋಷ ಆಗ್ತದೆ. ಅದಕ್ಕೆ ಮಾನ್ಯ ಜಯಚಂದ್ರರವರ ದೂರದೃಷ್ಟಿ ಕಾರಣ ಆಗಿ ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾರೆ. ಅದು ನಾವು ಕೂಡ ಹೇಳ್ಬೇಕಾಗ್ತದೆ. ಅದರಲ್ಲೇನು ಗುಣಕ್ಕೆ ಮತ್ಸರ ಬೇಕಾಗಿಲ್ಲ. ಯಾರು ಒಳ್ಳೇದ್ ಮಾಡಿದ್ರು ಕೂಡ ಹೇಳಿದಾಗೆ ಒಂದ್ ಮಗು ಸ್ವರ್ಗ ನರಕವನ್ನ ನಿರ್ಧಾರ ಮಾಡಿಬಿಡ್ತದೆ. ಹಾಗಾಗಿ ಯಾವತ್ತು ಏನೋ ಒಳ್ಳೇದ್ ಮಾಡಿದ್ದನ್ನ ನಾವು 23 ವರ್ಷದ ಹಿಂದೆ ಮಾನ್ಯ ಜಯಚಂದ್ರ ಅವರು ಅಥವಾ ಗೋವಿಂದರಾಜ್ರವರು ಇಲ್ಲಿ ಬಂದು ಈ ಒಂದು ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಅಡಿಪಾಯ ಹಾಕಿದ್ದನ್ನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಅಧಿಕಾರಿಗಳು ಹೇಗಿರ್ತಾರೆ ಹಾಗೆ ಅಂತ ಹೇಳಿ ವ್ಯತ್ಯಾಸಗಳನ್ನ ಹೇಳ್ತಾ ಇದ್ವಿ. ಅಧಿಕಾರಿಗಳಾದ ನಂತರ ಮನುಷ್ಯರಾಗದೇ ಇದ್ರೆ ಅದರ ಪರಿಣಾಮ ಲಕ್ಷಾಂತರ ಜನ ಎದುರಿಸಬೇಕಾಗ್ತದೆ. ಮಂತ್ರಿ ಆದ ನಂತರ ಮನುಷ್ಯರಾಗದೇ ಇದ್ರೆ ಅದರ ಪರಿಣಾಮವನ್ನು ಕೋಟ್ಯಾಂತರ ಜನ ಎದುರಿಸಬೇಕಾಗ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ಮಾನವೀಯ ಮೌಲ್ಯಗಳನ್ನ ಅಧಿಕಾರಿ ವರ್ಗ ಮತ್ತು ನಮ್ಮನ್ನು ಆಳುವಂತ ಗವರ್ನೆನ್ಸ್, ಆಡಳಿತ ಬೆಳೆಸ್ಕೊಳ್ಳದೆ ಇದ್ರೆ, ದೂರದರ್ಶಿತ್ವ ಇಲ್ಲದೆ ಇದ್ರೆ ನಮ್ಮ ನಾಡು ಬಡವಾಗ್ತದೆ. ಆ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಈಗ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮತ್ತು ಗೋವಿಂದರಾಜ್ ಸಾಹೇಬ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಮ್ಮ ನಾಡು, ನುಡಿ, ನೆಲ, ಜಲವನ್ನ ರಾಷ್ಟ್ರ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿ ಡಿಫೈನ್ ಮಾಡುವಂತ, ಪರವಹಿಸಿ ಅಂಕಿ ಅಂಶಗಳ ಪ್ರಕಾರ ಹೇಳುವಂತ ಒಬ್ಬ ಸರಿಯಾಗಿ ಗ್ರಹಿಸಿಕೊಂಡಿರುವಂತ, ಎಲ್ಲ ವಿಷಯಗಳನ್ನು ಕಾನೂನನ್ನು ಸರಿಯಾಗಿ ಗ್ರಹಿಸಿಕೊಂಡಿರುವಂತ ವ್ಯಕ್ತಿಗಳ ಕೊರತೆ ಇವತ್ತು ನಮ್ಮ ನಾಡಿನಲ್ಲಿ ಬಹಳ ಇದೆ. ಆ ಕೆಲಸವನ್ನ ಹಿಂದೆ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಜಯಚಂದ್ರ ಅವರು ಈ ನಾಡು, ನುಡಿ, ನೆಲ, ಜಲ ಇದ್ರ ಬಗ್ಗೆ ಬಹಳ ಪ್ರಖರವಾಗಿ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಕೊಡುವಂತ, ನಮ್ಮ ರಾಜ್ಯವನ್ನ ಪರವಹಿಸಿಕೊಂಡು ಉತ್ತರ ಕೊಡುವಂತ ಜಾತಿಯನ್ನ ಮತ್ತು ಆ ತೀಕ್ಷ್ಣ ಮತಿಯನ್ನ ಹೊಂದಿದಂತ ಕೆಲವು ರಾಜಕಾರಣಗಳಲ್ಲಿ ಜಯಚಂದ್ರ ಅವರು ಕೂಡ ಮೊದಲಿಗೆ. ಆ ಕಾರಣಕ್ಕಾಗಿ ನಾನು ಕೆಲವು ದಿವಸಗಳಿಂದ ಮಾತನಾಡಬೇಕಾದ್ರೆ ಅವ್ರ ಪಕ್ಷದ ಮುಖಂಡರುಗಳು ಕೂಡ ಅದನ್ನೇ ಹೇಳಿದೆ ಮತ್ತು ನಾನು ಬೇರೆ ಕಡೆ ಸಾರ್ವಜನಿಕವಾಗಿ ಮಾತಾಡುವಾಗ ಕೂಡ ಹೇಳಿದೆ. ಅವ್ರಿಗೆ ನಷ್ಟ ಇಲ್ಲ, ಈಗಾಗಲೇ 2 ಸರಿ ಮಂತ್ರಿ ಆಗಿದ್ದಾರೆ, ಅದರ ಅವಶ್ಯಕತೆ ಅವ್ರಿಗೇನಿಲ್ಲ. ಆದ್ರೆ ಅಂತವರ ಅವಶ್ಯಕತೆ ಅಥವಾ ಅಂತವರ ಸೇವೆಯನ್ನ ಬಳಕೆ ಮಾಡಿಕೊಳ್ಳುವಂತ ಆ ವ್ಯವಸ್ಥೆಗಳು, ಅವಕಾಶಗಳನ್ನ ನಾವು ಸೃಷ್ಟಿ ಮಾಡಿಕೊಳ್ಳದೆ ಹೋದ್ರೆ
ಅದು ಎಲ್ಲೋ ಒಂದು ಕಡೆ ರಾಜ್ಯಕ್ಕೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಅವರ ವ್ಯವಸ್ಥೆ ಮತ್ತು ಅವರ ಪಕ್ಷ ಅವರ ಹಿರಿತನವನ್ನು ಗುರುತಿಸಿ ಅಂತ ಏನು ಹೇಳೋದಿಲ್ಲ. ಹಿರಿತನಕ್ಕಿಂತ ಅವರ ಅನುಭವವನ್ನ ಮತ್ತು ಅವರು ಈ ನಾಡಿನ ಬಗ್ಗೆ ಇಟ್ಟಿರುವಂತ ಅಭಿಮಾನವನ್ನ, ಪ್ರೀತಿಯನ್ನ ಮತ್ತು ಅದಕ್ಕಾಗಿ ಏನಾದ್ರೂ ಮಾಡ್ಬೇಕು ಅನ್ನುವಂತ ತುಡಿತ ಇದೆಯಲ್ಲ, ಅದನ್ನ ಪರಿಗಣಿಸಿ ಅವರನ್ನ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಂತ್ರಿಯಾಗಿ ನೋಡಬೇಕು ಅನ್ನುವಂತ ಅಪೇಕ್ಷೆಯನ್ನ ಈ ಸಭೆಯಿಂದ ವ್ಯಕ್ತಪಡಿಸ್ತಾ